ನಮಸ್ಕಾರ ನ್ಯೂಸ್ 12ಗೆ ಸ್ವಾಗತ. ನಾನು ನವಿತಾ ಜೈನ್. ಧರ್ಮ ಅಸಹಕಾರ ಆರದ ಕಿಚ್ಚು, ಹಿಂದೂ ಜಾತ್ರೆ ಹಿಂದೂಗಳಿಂದಲೇ ವ್ಯಾಪಾರ. ಕರಾವಳಿ ಟು ಬೆಂಗಳೂರು, ರಾಜ್ಯದೆಲ್ಲೆಡೆ ಇದೇ ಮಾತು. ವ್ಯಾಪಾರ ಧರ್ಮ ದಂಗಲ್. ಕೊಲ್ಲೂರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನ ಹೇರಲಾಗಿದ್ದು ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಜಾತ್ರೆಯಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಈಗ ಹಿಂದೂಗಳಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಅಂಗಡಿಗಳ ಮುಂದೆ ಕೇಸರಿ ಬಾವುಟವನ್ನ ಹಾಕಿದ್ದಾರೆ ವ್ಯಾಪಾರಿಗಳು. ದೇವಸ್ಥಾನದ ವಠಾರದಲ್ಲೂ ಹಿಂದೂ ವ್ಯಾಪಾರಿಗಳಿಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಆಯಾಯ ದೇವಸ್ಥಾನಗಳ ಆಡಳಿತ ಮಂಡಳಿಗಳ ಹತ್ರ ಅಥವಾ ಧಾರ್ಮಿಕ ದತ್ತಿ ಇಲಾಖೆಯ ಹಿನ್ನೆಲೆಯಲ್ಲಿ ಆ ಒಂದು ಕಾನೂನಿನ ರೀತಿಯಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಅಂಗಡಿಗಳಿಗೆ ಏನು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಕೇಸರಿ ಶಾಲ್ಗಳನ್ನ ಹಾಕಿ ಅಥವಾ ಅಲ್ಲಿ ಬಾವುಟಗಳನ್ನ ಹಾಕಿ ಈ ರೀತಿಯಾದಂತಹ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ನಾವು ಗಮನಿಸಬಹುದು, ದೇವಸ್ಥಾನದ ವಠಾರದಲ್ಲಿ ಅಂಗಡಿಗಳ ಮುಂದೆ ಕೇಸರ ಬಾವುಟ ಹಾಕಿ ವ್ಯಾಪಾರ ಮಾಡ್ತಿದ್ದಾರೆ. ದೇವಸ್ಥಾನದ ಸುತ್ತಮುತ್ತ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಕೊಲ್ಲೂರು ಮೂಕಾಂಬಿಕಾ ಜಾತ್ರೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ದೇವಸ್ಥಾನದ ಆವರಣದಲ್ಲಿ ಸಂಪೂರ್ಣವಾಗಿ ಹಿಂದೂಗಳೇ ಈಗ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಕೇಸರಿ ಬಾವುಟವನ್ನ ಹಾಕಿದ್ದಾರೆ. ಎಲ್ಲಾ ಅಂಗಡಿಗಳಲ್ಲಿ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಹಿಂದೂಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಬೇಕು ವ್ಯಾಪಾರವನ್ನ ಮಾಡೋದಿಕ್ಕೆ ಅಂತ ಹೇಳಿ ಮುಸ್ಲಿಮರಿಗೆ ವ್ಯಾಪಾರ ಮಾಡೋದಿಕ್ಕೆ ನಿರ್ಬಂಧವನ್ನ ಹೇರಬೇಕು ಅಂತ ಕೇಳಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಕೊಲ್ಲೂರು ಮೂಕಾಂಬಿಕಾ ಜಾತ್ರೆಯ ಈ ಸಂದರ್ಭದಲ್ಲಿ ಹಿಂದೂಗಳೇ ವ್ಯಾಪಾರವನ್ನ ಮಾಡ್ತಿದ್ದಾರೆ. ಅಂಗಡಿಗಳ ಮುಂದೆ ಕೇಸರಿ ಬಾವುಟವನ್ನ ಹಾಕಿದ್ದಾರೆ. ರಥ ಬೀದಿಯಲ್ಲಿ ಕೇಸರಿ ಬಾವುಟವನ್ನ ಹಾಕಿ ಈಗ ವ್ಯಾಪಾರವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಈಗ ಹಿಂದೂಗಳೇ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ, ಯಾವ ರೀತಿಯಂತಹ ಬೆಳವಣಿಗೆಗಳಿಗೆ ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ? ಎಸ್ ನಮಿತಾ, ಯಾಕಂದ್ರೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಇವತ್ತಿನ ಜಾತ್ರೆ ಆರಂಭ ಆಗಿದೆ. ಆದ್ರೆ ಇಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಯಾರಿಗೆ ಅವಕಾಶ ನೀಡಿಲ್ಲ. ಪಂಚಾಯತ್ ಯಾವುದೇ ಏನು ಸಂಘರ್ಷ ಆಗದಂತೆ ಮುನ್ನೆಚ್ಚರಿಕೆಯಿಂದ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಟ್ಟರೆ. ಹೀಗಾಗಿ ಎಲ್ಲ ಹಿಂದೂ ವ್ಯಾಪಾರಿಗಳೇ ಸ್ಟಾಲ್ ಹಾಕಿದ್ದಾರೆ. ಎಲ್ಲ ಹಿಂದೂ ಏನು ಬೀದಿ ವ್ಯಾಪಾರ ಮಳಿಗೆಗಳಲ್ಲಿ ಹೊರಗೆ ಎಲ್ಲ ಕೇಸರಿ ಪತಾಕೆಗಳಿರ್ತವೆ. ಎಲ್ಲ ಕೇಸರಿಮಯ ಆಗಿದೆ. ಮತ್ತು ಹೆಚ್ಚಿನ ಮುಂಜಾಗ್ರತಾ ಕ್ರಮವಾಗಿ ಕೊಲ್ಲೂರು ಪೊಲೀಸರು ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಮತ್ತೆ ಇಡೀ ಕೊಲ್ಲೂರು ಏನು ಮುಖ್ಯ ದ್ವಾರದಿಂದ ಮತ್ತು ಇಡೀ ದೇವಾಲಯದ ಸುತ್ತಮುತ್ತ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಿರುವಂತದ್ದು. ಮತ್ತು ಇಲ್ಲಿ ಅಧ್ಯಕ್ಷರು ಕೂಡ ಹೇಳಿರೋ ಪ್ರಕಾರ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಮುಸ್ಲಿಂ ವ್ಯಾಪಾರಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಮುಸ್ಲಿಂ ವ್ಯಾಪಾರಿಗಳು ಕೇಳಿದ್ರ ಮುಸ್ಲಿಂ ವ್ಯಾಪಾರಿಗಳು ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ಸದ್ಯ ಪಂಚಾಯತ್ ಯಾವಾಗ ಮುಸ್ಲಿಂ ವ್ಯಾಪಾರಿಗಳು ನಮ್ಗೆ ಅನುಮತಿ ಬೇಕು, ಸ್ಟಾಲ್ ಹಾಕಿ ಅನುಮತಿ ಬೇಕು, ಇಷ್ಟು ವರ್ಷದಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ, ಈ ಬಾರಿ ಕೂಡ ನಮಗೆ ಅವಕಾಶ ಕೊಡಿ ಅನ್ನುವಂತ ಮನವಿಯನ್ನ ಮಾಡ್ಲಿಕ್ಕೆ ಬಂದಿದ್ರು. ಈಗಾಗಲೇ ಹಿಂದೂ ಸಂಘಟನೆಯವರು ಮನವಿಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಾವು ಮನವರಿಕೆ ಮಾಡಿದ್ವಿ. ಯಾಕಂದ್ರೆ ಎಲ್ಲಾದ್ರೂ ಅವರು ಮುಸ್ಲಿಂ ವ್ಯಾಪಾರಿಗಳು ಸ್ಟಾಲ್ ಹಾಕಿದ್ರೆ ಮುಂದೆ ಏನಾದ್ರೂ ಸಂಘರ್ಷ ಏರ್ಪಡ್ಬೋದು. ಹಾಗಾಗಿ ನೀವು ಒಂದಿನ ಜಾತ್ರೆ, ಒಂದೆರಡು ದಿನ ಜಾತ್ರೆಗಾಗಿ ನೀವು ಸಂಘರ್ಷಕ್ಕೆ ಕಾರಣ ಆಗ್ಬೇಡಿ. ಹಾಗಾಗಿ ಇವತ್ತು ಬ್ಯಾಡ್ ಅವಕಾಶ ಕೊಡ್ಲಿಕ್ಕೆ ಆಗಲ್ಲ ಅನ್ನುವಂತ ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಕೂಡ ಯಾವುದೇ ಸಂಘರ್ಷ ನಡೀಬಾರ್ದು, ಅವರ ಆ ಹಿನ್ನೆಲೆಯಲ್ಲಿ ಕೂಡ ಅವರು ನಾವು ಮಳಿಗೆಗಳಲ್ಲಿ ಹಾಕಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿ ತೆರಳಿರುವಂತದ್ದು. ಹಾಗಾಗಿ ಇವತ್ತು ಜಾತ್ರೆಯಲ್ಲಿ ಎಲ್ಲೂ ಕೂಡ ಮುಸ್ಲಿಂ ಮಳಿಗೆಗಳು ಕಾಣ್ತಾ ಇಲ್ಲ. ಎಲ್ಲ ಹಿಂದೂಗಳ ವ್ಯಾಪಾರಿಗಳ ಮಳಿಗೆಗಳು ಕಾಣ್ತಾ ಇದೆ. ಎಲ್ಲ ಕಡೆ ಕೇಸರಿಮಯವಾಗಿದೆ. ಹೆಚ್ಚಿನ ಪೊಲೀಸರು ಕೂಡ ನಿಯೋಜನೆ ಮಾಡಿರುವಂತದ್ದು. ಲಕ್ಷಾಂತರ ಮಂದಿ ಈಗಾಗಲೇ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಪರೀಕ್ಷಿತ್ ಡೀಟೇಲ್ಸ್ಗೆ.